ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಇನ್ಫೋ ಕನ್ನಡ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದೆ. ಬೇಗನೆ ಈ ಎಲ್ಲ ಕೆಲಸಗಳನ್ನು ಮಾಡಿ, ಇಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಯ 7 ಮತ್ತು 8ನೇ ಕಂತಿನ ಹಣ ಇನ್ನು ಮುಂದೆ ಬರುವುದು ಡೌಟ್. ಸ್ನೇಹಿತರೆ, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುತ್ತಿರುವ ಗೃಹಿಣಿಯರಿಗೆ ನಮ್ಮ ಈ ಹೊಸ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 7ನೇ ಮತ್ತು 8ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಹಣ ಯಾರಿಗೆ ಬಂದಿದೆ, ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಎಂಬ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಹೌದು ಸ್ನೇಹಿತರೆ, ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ 2 ಮತ್ತು 3ನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆ 2,000 ರು ಹಣ ಜಮಾ ಆಗಿದೆ. ಈಗಾಗಲೇ ಇನ್ನು ಯಾರಿಗಾದರೂ ಅರ್ಹ ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ ಅಂದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಕಡ್ಡಾಯವಾಗಿ ಅನುಸರಿಸಬೇಕಾದ ನಿಯಮಗಳು ಇಲ್ಲಿ ನೀಡಲಾಗಿದೆ. ಸ್ನೇಹಿತರೆ, ಇನ್ನು ಫಸ್ಟ್ ಕಂತು ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟಿಂದ ಇಲ್ಲಿವರೆಗೆ ಒಂದು ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಅಂಥವರಿಗೆ ಸರ್ಕಾರವು ಗುಡ್ ನ್ಯೂಸ್ ನೀಡಿದೆ. ಅಂಥವರು ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಅಂಥವರು ಈ ವಿಡಿಯೋದಲ್ಲಿ ಹೇಳಿರುವ ಮಾಹಿತಿಯನ್ನು ಸರಿಯಾಗಿ ಕೇಳಿಸಿಕೊಂಡು ಹೇಳಿದ ರೀತಿ ಮಾಡಿ, ನಿಮಗೆ ಖಂಡಿತವಾಗಿ ಹಣ ಬರುತ್ತದೆ. ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಸರ್ಕಾರದ ಹೊಸ ಯೋಜನೆಗಳು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮಾಹಿತಿ, ಕೆಲಸ ಹುಡುಕುವವರಿಗೆ ಸರ್ಕಾರದ ಉದ್ಯೋಗಗಳ ಮಾಹಿತಿ, ರೈತರಿಗೆ ಬೆಳೆ ಪರಿಹಾರ ವಿಮೆ, ಕಿಸಾನ್ ಯೋಜನೆ, ಹಣ ಸಬ್ಸಿಡಿ ಯೋಜನೆಯ ಹಣ ಇಂತಹ ಮಾಹಿತಿಗಳನ್ನು ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ನೀಡಲಾಗುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ತಂದ ಗ್ಯಾರಂಟಿಗಳು ಜನರಿಗೆ ತುಂಬ ಸಹಾಯಕವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದಾಗಿದೆ. ಈಗಾಗಲೇ ಈ ಯೋಜನೆ 1ರಿಂದ 7ನೇ ಕಂತಿನ ಹಣವನ್ನು ಅರ್ಹ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿದೆ. ಈಗ 8ನೇ ಕಂತಿನ ಹಣವನ್ನು ಕೂಡ ಕೆಲವು ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಮಾಡಲಾಗಿದೆ. ನಿಮಗೆ ಜಮಾ ಆಗಿದೆಯಾ ಇಲ್ಲವಾ ಎಂದು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ. ರಾಜ್ಯದಲ್ಲಿ ಹಲವು ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ನಿಮಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೀಡಿರುವ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿಗಳನ್ನು ಒಂದೊಂದಾಗಿ ಜಾರಿಗೆ ತಂದಿತು. ಎಲ್ಲ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಮುಂದುವರಿಸುತ್ತಿದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಪ್ರಮುಖವಾಗಿದೆ. ಈ ಯೋಜನೆಯ ಅಡಿಯಲ್ಲಿ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಹೊಂದಿದ ಅರ್ಹ ಮಹಿಳೆಯರಿಗೆ ಒಟ್ಟು ಪ್ರತಿ ತಿಂಗಳು 2,000 ರು ಅಂತೆ 6 ಮತ್ತು 7 ಮತ್ತು 8ನೇ ಕಂತಿನ ಹಣ ಪೂರ್ಣಗೊಂಡಿವೆ. ಈ ಏಪ್ರಿಲ್ ತಿಂಗಳಲ್ಲಿ 8ನೇ ಕಂತಿನ ಹಣನೂ ಕೂಡ ಜಮಾ ಆಗ್ತಾನೂ ಇದೆ. ರಾಜ್ಯದಲ್ಲಿ ಒಟ್ಟು 1.20 ಕೋಟಿ ರೇಷನ್ ಕಾರ್ಡ್ ಹೊಂದಿದ ಅರ್ಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 1ರಿಂದ 7ನೇ ಕಂತಿನ ಹಣವನ್ನು ಪಡೆದಿದ್ದಾರೆ. ಇನ್ನು ಕೆಲವು ಅರ್ಹ ರೇಷನ್ ಕಾರ್ಡ್ ಹೊಂದಿದ ಮಹಿಳೆಯರು ರಾಜ್ಯದಲ್ಲಿ ಇದ್ದು ಕೆಲವು ಸರ್ವರ್ ಮತ್ತು ಬ್ಯಾಂಕ್ KYC, ರೇಷನ್ ಕಾರ್ಡ್ KYC ಇನ್ನಿತರ ಸಮಸ್ಯೆಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯಲು ಆಗುತ್ತಿಲ್ಲ. ಮತ್ತು ಇನ್ನು ಕೆಲವು ಮಹಿಳೆಯರ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದು ಹಣ ಬಂದಿಲ್ಲ. ಇಂತಹ ಅರ್ಜಿಗಳನ್ನು ಗಮನಿಸಿ ಕಾಂಗ್ರೆಸ್ ಸರ್ಕಾರವು ಅಂಥವರಿಗೆ ಕ್ರಮ ತೆಗೆದುಕೊಂಡು ಅಂಥವರ ಅರ್ಜಿಯನ್ನು ಪರಿಶೀಲಿಸಿ ಅವರು ಅರ್ಹರಾಗಿದ್ದರೆ ಎಂದು ಚೆಕ್ ಮಾಡಿ ಅಂಥವರಿಗೆ ಎಲ್ಲ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡುತ್ತದೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 7 ಮತ್ತು 8ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರಿಗೆಲ್ಲ ಜಮಾ ಆಗುತ್ತಾ ಇಲ್ಲವ ಅರ್ಹ ಮಹಿಳೆಯರ ಹಣ ಏಪ್ರಿಲ್ 15ನೇ ತಾರೀಕಿನ ಒಳಗೆ ಜಮಾ ಮಾಡಲಾಗುತ್ತದೆ ಎಂದು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಎಷ್ಟು ಹಣ ಬಂದಿದೆ ಇಲ್ಲಿವರೆಗೂ ಎಂಬುದನ್ನು ಚೆಕ್ ಮಾಡಲು ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಎಂಬುದನ್ನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ನೀವು ಚೆಕ್ ಮಾಡಬಹುದು. ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಇನ್ಸ್ಟಾಲ್ಮೆಂಟ್ ಯಾರಿಗೆ ಬಂದಿದೆ? ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಏಪ್ರಿಲ್ ತಿಂಗಳಿನಿಂದ ಅರ್ಹ ಮಹಿಳೆಯ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಕೆಲವು ಜಿಲ್ಲೆಗಳ ಮಹಿಳೆಯರು ಈಗಾಗಲೇ 7 ಮತ್ತು 8ನೇ ಕಂತಿನ ಹಣವನ್ನು ಪಡೆದಿದ್ದಾರೆ. ಇನ್ನು ತುಂಬಾ ಜನರು 7 ಮತ್ತು 8ನೇ ಕಂತಿನ ಹಣವನ್ನು ಪಡೆದಿಲ್ಲ. ಅಂತವರು ಯೋಚಿಸಬೇಕಿಲ್ಲ, ಏಕೆಂದರೆ ಏಪ್ರಿಲ್ 15ನೇ ತಾರೀಕಿನ ಒಳಗೆ 7 ಮತ್ತು 8ನೇ ಕಂತಿನ ಹಣ ಜಮಾ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದಕ್ಕಾಗಿ ಏಪ್ರಿಲ್ 15ರ ತನಕ 7ನೇ ಮತ್ತು 8ನೇ ಕಂತಿಗಾಗಿ ಕಾಯಬೇಕು. ಗೃಹಲಕ್ಷ್ಮಿ ಎಲ್ಲ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿದ ಕೆಲವು ಅರ್ಹ ಮಹಿಳೆಯರಿಗೆ ಇನ್ನೂ ಕೂಡ ಒಂದು ಕಂತಿನ ಹಣವು ಜಮಾ ಆಗಿಲ್ಲ. ಅದಕ್ಕೆ ಕಾರಣ ಇಲ್ಲಿ ನೀಡಲಾಗಿದೆ. ಇಂಥವರು ಅರ್ಜಿ ಹಾಕುವ ಸಮಯದಲ್ಲಿ ಕೆಲವು ದಾಖಲಾತಿಗಳನ್ನು ಸರಿಯಾಗಿ ಕೊಟ್ಟಿಲ್ಲ. ಇನ್ನು ಕೆಲವರು ರೇಷನ್ ಕಾರ್ಡ್ಗೆ KYC ಮಾಡಿಸಿಲ್ಲ.
ಮಾಡಿಲ್ಲ. ಇನ್ನು ಕೆಲವರು ಬ್ಯಾಂಕ್ ಖಾತೆಗೆ KYC ಮಾಡಿಸಿಲ್ಲ. ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಲು ಬಿಡುಗಡೆ ಮಾಡಿದಾಗ ಕೆಲವು ಷರತ್ತುಗಳನ್ನು ನೀಡಿತ್ತು. ಆದರೆ ಆ ಷರತ್ತುಗಳನ್ನು ಮೀರಿ ಕೆಲವರು ಅರ್ಜಿ ಹಾಕಿದ್ದಾರೆ. ಅಂತವರ ಅರ್ಜಿ ತಿರಸ್ಕಾರ ಮಾಡುವ ವೇಳೆ ಕೆಲವರು ಅರ್ಹ ಮಹಿಳೆಯರ ಅರ್ಜಿಗಳು ಕೂಡ ತಿರಸ್ಕರಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು? ಮೊದಲು ರೇಷನ್ ಕಾರ್ಡ್ಗೆ KYCಯನ್ನು ಮಾಡಿಸಿ, ನಿಮ್ಮ ಬ್ಯಾಂಕ್ ಖಾತೆಗೆ KYC ಮಾಡಿಸಿ, ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಯಲು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಅರ್ಜಿ ಯಾವುದಕ್ಕೆ ತಿರಸ್ಕಾರ ಆಗಿದೆ ಎಂದು ತಿಳಿದುಕೊಳ್ಳಿ. ನಂತರ ಗೃಹಲಕ್ಷ್ಮಿ ಅರ್ಜಿಯನ್ನು ಸ್ವೀಕಾರ ಮಾಡಲು ಒಂದು ಫಾರ್ಮ್ ಭರ್ತಿ ಮಾಡಿ ಅಲ್ಲಿ ಒಂದು ಅರ್ಜಿ ಹಾಕಿ. ಕೆಲವು ದಿನಗಳ ಒಳಗೆ ಅವರು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ನಿಮಗೆ ಎಲ್ಲ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡುತ್ತಾರೆ. ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಆಗ ನಿಮಗೆ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕಂತಿನ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಸರ್ಕಾರದ ಹೊಸ ಯೋಜನೆಗಳು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮಾಹಿತಿ, ಕೆಲಸ ಹುಡುಕುವವರಿಗೆ ಸರ್ಕಾರದ ಅಧಿಸೂಚನೆಗಳು, ಉದ್ಯೋಗದ ಮಾಹಿತಿ, ರೈತರಿಗೆ ಬೆಳೆ ಪರಿಹಾರ, ಬೆಳೆ ವಿಮೆ, ಕಿಸಾನ್ ಯೋಜನೆ, ಹಣ ಸಬ್ಸಿಡಿ ಯೋಜನೆ ಹಣ, ಇಂತಹ ಮಾಹಿತಿಯನ್ನು ಈ ಚಾನೆಲ್ನಲ್ಲಿ ಪ್ರತಿದಿನವೂ ವಿಡಿಯೋ ರೂಪದಲ್ಲಿ ನೀಡಲಾಗುತ್ತದೆ. ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.